ಹಾಯ್ ನಮಸ್ಕಾರ. ಅಂತೂ ಇಂತೂ ಮಂಗಳವಾರ ಬಂದೇ ಬಿಡ್ತ್ಕಂಡ್ರಿ. ಒಂದು ವಾರ ಹೆಂಗೆ ಕಳೀತಂತಲೇ ಗೊತ್ತಾಗ್ಲ. ಇವತ್ತು ಮಂಗಳವಾರ ಅಂದ್ರೇನೋ ನಮ್ಮ ಕೊಣಂದೂರು ಸಂತೆ. ಕೊಣಂದೂರು ಸಂತೆ ಅಂದ್ರೇನು ಮೀನು. ಇವತ್ತು ಹೋಗಿ ಯಾವ್ಯಾವ ಥರದ ಮೀನು ಬಂದವೆಲ್ಲ ಅಂತ ನೋಡ್ಕೊಬರೋಣ. ನನ್ನ ಜೊತೆ ನೀವು ಬನ್ನಿ ಆಯ್ತಾ. ಇವತ್ತು ಸ್ವಲ್ಪ ಮಳೆ ಎಲ್ಲ ಬಿಟ್ಟಿತ್ತಲ್ಲ, ಹಂಗಾಗಿ ಜನನೂ ಇದ್ರು ಕಣ್ರಿ. ಸಂತೆಗೆಲ್ಲ ಬರ್ತಾನೇ ಇದ್ರು. ಜನ ಏನು ಕಮ್ಮಿ ಏನಿಲ್ಲ ನಮ್ಮ ಸಂತೆಲಿ. ಆದರೂ ಸಂತೆ ದಿನ ಅಂದರೆ ಸ್ವಲ್ಪ ಜನ ಜಾಸ್ತಿನೇ. ಯಾಕೆ ಹೇಳಿ, ಅರ್ಧ ಸಂತೆ ಮಾಡೋಕ್ಕಿಂತ ಹೆಚ್ಚಾಗಿ ಮೀನು ತಗೊಳಕ್ಕೆ ಬರೋರೇ ಹೆಚ್ಚು ಕಣ್ರಿ. ನಮ್ಮ ಸಂತೆಲಿ ಏನುಂಟು ಏನಿಲ್ಲ ಅಂತೇನಿಲ್ಲ, ಎಲ್ಲ ಥರದ ಐಟಮ್ಗಳು ಸಿಗ್ತವೆ. ಅದಿಲ್ಲ ಇದಿಲ್ಲ ಅಂತ ಹೇಳೋ ಅಂಥದ್ದೇ ಇಲ್ಲ. ಬನ್ನಿ, ಇಲ್ಲಿ ಏನೇನೆಲ್ಲ ಸಿಗ್ತವೆ. ಹಾಗೆ ನಾವಿವತ್ತು ಏನು ನೋಡ್ಕೊಬರೋಣ ಅಂತ ಹೊರಟಿದ್ದಂದರೆ, ಫಸ್ಟು ಹೋಗೋದೇ ಇಲ್ಲಿ ಮೀನಿಗೆ. ಮತ್ತೆಲ್ಲೂ ಹೋಗೋದಿಲ್ಲ. ಸಂತೆ ಎಲ್ಲ ತರಕಾರಿ ಗಿರ್ಕಾರಿ ಎಲ್ಲ ಆಮೇಲೆ ತೊಗೊಳೋದು. ಫಸ್ಟು ಹೋಗೋದು ಕಣ್ಣಿ ಬೀಳೋದೇ ಮೀನು ಮಾರ್ಕೆಟು. ನೋಡಿ, ಇಂತೂ ಬಂದೇ ಬಿಡ್ತು. ನೋಡಿ, ಇಲ್ಲಿ ಕಾಣ್ತಾವಲ್ಲ, ಇವು NR-ಪುರ ಜಬ್ಬು ಅಂದರು. 100 ರೂಪಾಯಿ kg ಅಂದರು. ತೊಗೊಳೋರು ಮಾತ್ರ ಯಾರೂ ಇರಲ್ಲ, ಯಾಕಂದರೆ ಎಲ್ಲ ಇಲ್ಲಿ ಬಂದಿದ್ರು. ಇಲ್ಲಿ ಯಾಕೆ ಬಂದಿದ್ರು ಗೊತ್ತಾ? ಇಲ್ಲಿ ಅಂಕಲು ಜೀವ ಇರೋ ಮೀನು ಅಂತ ಕೂಗ್ತಾ ಇದ್ರು. ಯಾಕಂದರೆ ಈ ಸೈಡೆಲ್ಲ ಜೀವ ಇರೋ ಮೀನಿಗೆ ಭಾರಿ ಬೇಡಿಕೆ ಉಂಟು. ಜೀವ ಇರೋ ಮೀನಾದರೆ 10 ನಿಮಿಷದಲ್ಲಿ ಆ ಮೀನು ಇಲ್ಲ ನೋಡಿ. ನಾನು ಹಾಗೆ ಸ್ವಲ್ಪ ಮುಂದೋದೆ. ಅಲ್ಲಿ ನೋಡುವಾಗ ಅಲ್ಲೊಂದು 2 kg ಮೀನನ್ನು ಒಬ್ಬರು ಅಣ್ಣ ಕೊಡ್ತಾ ಇದ್ರು. ಮೀನು ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ. ಯಾವ್ದು ತಗೋಣ ಯಾವ್ದು ಬಿಡೋಣ ಅನ್ನಂಗೆ ಆಗುತ್ತೆ ನೋಡಿ. ಈ ಅಣ್ಣ ನೋಡಿದ್ದೇ ತಡ, ತಗೊಳ್ಳಿ ಯಾಕ ಅಂದರು. ಬೇಡ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮುಂದೋದೆ. ಇಲ್ಲೂ ಜಿಲೇಬಿನೇ ಇತ್ತು. ಈ ಆಂಟಿಯರು NR-ಪುರದವರು. ಇವರು ಗೌರಿ ಮೀನು ಕೊಡ್ತಾ ಇದ್ರು ಕಣ್ರಿ. ಬರಾಬರಿ 1 kg ಉಂಟು ಮಾತ್ರ ಅದು. ಇಲ್ಲಿ ನೋಡಿ, ಆಂಟಿ ಚೆನ್ನಾಗಿ ಕೊಚ್ಚಿದ್ದಾರೆ. ನಾವೆಲ್ಲರೂ ಕೊಚ್ಚೋದಾದ್ರೆ 1 ಕೈನ 2 ಕೈ ಮಾಡ್ಕೋಬೇಕಾಗ್ತದಷ್ಟೇ. ಅಷ್ಟೊತ್ತಿಗಾಗಲೇ ಇನ್ನೊಬ್ರು ಕಸ್ಟಮರ್ ಬಂದು ಮತ್ತೊಂದು ಮೀನು ಕೊಡಿ ಅಂದರು. ಆಂಟಿ ಆ ಮೀನು ಕೊಟ್ಟಾದ್ಮೇಲೆ ಈ ಮೀನು ಕಟ್ ಮಾಡೋಕ್ಕೆ ಶುರು ಮಾಡಿದ್ರು. ನಮ್ಮ ಸಂತೆಲಿ ತರಕಾರಿ ತಗೊಳ್ಳೋಕ್ಕಿಂತ ಮೀನು ತಗೊಳಕ್ಕೆ ಬರೋರೇ ಹೆಚ್ಚು ಕಣ್ರಿ. ಯಾಕಂದರೆ ಇಲ್ಲಿ ಒಳ್ಳೊಳ್ಳೆ ಮೀನು ಬರ್ತಾವೆ ಮಾತ್ರ. ಉಡುಪಿಲೇ ಹೆಚ್ಚು ಮೀನು ಮಾರಾಟ ಆಗುತ್ತೆ. ಆದರೆ ಅದಕ್ಕೂ ಹೆಚ್ಚಾಗಿ ನಮ್ಮ ಕೊಣಂದೂರು ಸಂತೆಲೂ ಮೀನು ಮಾರಾಟ ಆಗುತ್ತೆ. ಹಾಗೆ ಸ್ವಲ್ಪ ಮುಂದೋದೆ. ಇಲ್ಲೊಬ್ರು ಬಾಕ್ಸಲ್ಲೆಲ್ಲ ಮೀನು ಇಟ್ಕೊಂಡಿದ್ರು. ನೋಡಕ್ ಮೀನು ಮಾತ್ರ ಚಿಕ್ಕ ಕಾಣ್ತಿದ್ದಾವೆ. ಆದರೆ ಅದು kg ಮಾತ್ರ 5 kg ಮೇಲಿದ್ದೇನು ಮರ್ರ. ಇದನ್ನು ಮಾತ್ರ ಒಬ್ಬೊಬ್ಬರೇ ತಗೊಳಕ್ಕಾಗಲ್ಲ. ಯಾಕಂದರೆ 3-4 ಜನ ಪಾರ್ಟ್ನರ್ ಕಟ್ ಮಾಡಿಸ್ಕೊಂಡು ಹೋಗ್ಬೇಕು ಮಾತ್ರ. ಅಷ್ಟಿಷ್ಟು ದೊಡ್ಡ ಮೀನು ಇಲ್ಲಿದ್ದು. ಒಂದು ಕಡೆ ಮೀನು ನೋಡೋದು ಖುಷಿ ಆದರೆ, ಇನ್ನೊಂದು ಕಡೆ ಅದನ್ನು ಕಟ್ ಮಾಡೋದು ನೋಡೋದೇ ಒಂಥರ ಖುಷಿ. ಸರಿ, ನಾವು ಮೀನು ತಗೊಂಡಾಯ್ತು. ಇನ್ನು ತರಕಾರಿ ಸಂತೆಗೆ ಹೋಗಿ ಬರೋಣ ಬನ್ನಿ. ನೋಡಿ, ಇದೇ ತರಕಾರಿ ಸಂತೆ. ಇಲ್ಲೂ ಏನು ಜನ ಏನು ಕಮ್ಮಿ ಅಂತ ಅನ್ಕೋಬೇಡಿ. ಇವರೆಲ್ಲ ಮೀನು ತಗೊಂಡಾದ್ಮೇಲೆ ತರಕಾರಿ ತಗೊಳಕ್ಕೆ ಬಂದಿರೋದು. ಏನುಂಟು ಏನಿಲ್ಲ ಅಂತ ಹೇಳುವಾಗಂತೂ ಇಲ್ಲ. ಯಾಕಂದರೆ ಇಲ್ಲಿ ಎಲ್ಲ ಥರದ ಐಟಮ್ಗಳು ಇರ್ತವೆ. ಬಳೆ ಇಡೋ ಮನ್ಸು ನನಗಿದ್ರು. ಈಗ ಇಡೋದು ಬೇಡ ಅಂತ ಹಾಗೆ ಮುಂದೋದೆ. ಇಲ್ಲೊಬ್ರು ಅಕ್ಕ ಇಡ್ತಾ ಕೂತಿದ್ರು. ನೋಡಿದ್ರೆ ಅಲ್ಲಿಂದ ಎದ್ದು ಬರೋ ಮನಸ್ಸೇ ಇಲ್ಲ ನೋಡಿ.
ಮೊಬೈಲ್ ಆನ್ ಮಾಡಿ ಇಟ್ಕೊಂಡಿದ್ರಿಂದ ಎಲ್ಲರೂ ನನ್ನ ನೋಡಿ ಮೊಬೈಲ್ನು ನೋಡೋದು ಮರ್ರ. ಎಂತ ಇದು ಫೇಸ್ಬುಕ್ಕಾ ಯೂಟ್ಯೂಬಾ ಕೇಳ್ತಾ ಇದ್ರು. ಫಸ್ಟ್ ಟೈಮಲ್ಲ ನನಗೂ ಸ್ವಲ್ಪ ಮುಜುಗರ ಅನಿಸ್ತು. ಹಾಗೆ ಇನ್ನೆಂತ ಮಾಡೋದು ಅಂತ ಹೇಳಿ ಮೊಬೈಲ್ ತೊಗೊಂಡು ಹಾಗೆ ಮುಂದೆ ಹೋಗೇ ಬಿಟ್ಟೆ. ಸೋಮವಾರ ತೀರ್ಥಹಳ್ಳಿ ಸಂತೆ ಆದರೆ ಮಂಗಳವಾರ ನಮ್ಮ ಕೊಣಂದೂರು ಸಂತೆ. ಒಂದಿನಕ್ಕೆ ಮಾತ್ರ ನಮ್ಮ ಸಂತೆ ತೋರ್ಸಂತೂ ಆಗಲ್ಲ, ಯಾಕಂದರೆ ಇದೇ ಇಷ್ಟಲ್ಲ, ಇನ್ನೂ ಮುಕ್ಕಾಲು ಭಾಗ ತೋರ್ಸೋಕ್ಕಿತ್ತು. ನಾನು ಇವತ್ತಿ ಸಾಕು ಅಂತ ಅಲ್ಲೊಂದು ಸ್ವಲ್ಪ ಶುಂಠಿ ತಗೊಳಕ್ಕಿತ್ತು. ಹಾಗೆ ಶುಂಠಿ ಹುಡುಕ್ತಾ ಮುಂದೋದೆ. ನಮ್ಮ ಮನೆಯವರು ಶುಂಠಿ ತಗೊಳಕ್ಕೆ ರೆಡಿ ಮಾಡ್ತಾ ಇದ್ರು. ಸರಿ ಅಂತ ಹೇಳಿ ಒಂದು 20 ರೂಪಾಯಿ ಶುಂಠಿ ತಗೊಂಡೆ. ಆ ಅಣ್ಣಂಗೆ ಗೊತ್ತಾಗಿರಬೇಕು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಆಮೇಲೆ ಮತ್ತೆ ಜಾಸ್ತಿ ಶುಂಠಿ ಹಾಕಿ ತಕ್ಕೊಟ್ರು. ಒಳ್ಳೆ ಅಣ್ಣ. ಆ ಅಣ್ಣಂಗೆ ಥ್ಯಾಂಕ್ಸ್ ಹೇಳಿ ಶುಂಠಿ ತಗೊಂಡು ಮನೆ ಕಡೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಎಲ್ಲ ಕಡೆನೂ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ತುಂಬ ಕಡೆ ಜಾಗ ಇರೋದ್ರಿಂದ ಎಲ್ಲ ಕಡೆ ಹೋಗಿ ಬರೋಕ್ಕಾಗಿಲ್ಲ. ಆಗಲೇ ಮಳೆ ಬೇರೆ ಮೋಡಾಗಿತ್ತಾ, ಚಿಟಿ ಚಿಟಿ ಮಳೆ ಬೇರೆ ಬರೋಕ್ಕೆ ಶುರು ಆಗಿತ್ತು. ಇನ್ನು ಬೈಕಲ್ಲಿ ಬಂದಿದ್ದು ಮತ್ತೆ ಮಳೇಲಿ ನೆನ್ಕೊ ಹೋದರೆ ಕಷ್ಟ ಅಂತ ಹೇಳಿ ಮನೆ ಕಡೆ ಹೊರಟು. ಸರಿ ಹಂಗಾರೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನತಾ.